50 से कर रहा हूँ सर। वो टॉप एंगल देके रखा है ना बॉम्बे से, तो सर टॉप एंगल जो देके रखा है ना बॉम्बे से टीम इंडिया के लिए। सुनील बोल रहा हूँ सर, कैमरा में लाइव 50 से कर रहा हूँ सर। वो टॉप एंगल देके रखा है ना बॉम्बे से। ಮುಂಬೈ ಟೀಮ್ ಇಂಡಿಯಾದ ವಿಜಯಾತ್ರೆ ಸಾಗ್ತಾ ಇದೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. बॉम्बे से टीम इंडिया के लिए ಭಾರತಕ್ಕೆ ತಂದಿರೋದು ಕೇವಲ ಕಪ್ ಮಾತ್ರ ಅಲ್ಲ, ಇತಿಹಾಸದ ಜೊತೆಯಲ್ಲಿ ಗೌರವ. ಇವತ್ತು ಭಾರತವನ್ನು ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. 11 ಜನ ಆಡಿದಂತಹ ಆಟ ಕಪ್ಗೆ ಮಾತ್ರ ಅಲ್ಲ, ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ. ಹಾಗಾಗಿ ಅಷ್ಟು ಜನ ಆಟಗಾರರಿಗೆ ಇವತ್ತು ಭಾರತ ಕೊಡುತ್ತಿರುವಂಥ ಗೌರವ ಇದೆ. ಹೆಜ್ಜೆ ಹೆಜ್ಜೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. ಕ್ರೀಡಾಭಿಮಾನಿಗಳು ಭಾರತ ಧ್ವಜವನ್ನು ಹಾರಿಸ್ತಾ, ಫೋಟೋಗಳನ್ನು ತೆಗೆದುಕೊಳ್ತಾ ಟೀಮ್ ಇಂಡಿಯಾವನ್ನು ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ, ಶುಭಾಶಯವನ್ನು ಕೋರ್ತಿದ್ದಾರೆ. ನೋಡಿಲಿ, ಕೋಚ್ ರಾಹುಲ್ ದ್ರಾವಿಡ್ ಅವರು ಇಡೀ ತಂಡವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲರೂ ಯಾವ ಯಾವ ಪಾತ್ರವನ್ನು ವಹಿಸಬೇಕು, ಯಾವ ಸಂದರ್ಭದಲ್ಲಿ ಅಂತೇಳಿ ಅವರಿಗೆ ಗೈಡ್ ಮಾಡಿ ಆ ಮೂಲಕ ಕಪ್ ಭಾರತಕ್ಕೆ ಸಲ್ಲಿಸೋದಕ್ಕೆ ಕಾರಣಕರ್ತರಾದಂಥವರು ರಾಹುಲ್ ದ್ರಾವಿಡ್ ಅವರು. 11 ಜನ ಪ್ಲೇಯರ್ ಆಟ ಆಡ್ತಾರೆ. 11 ಜನರ ಪೈಕಿ ಒಬ್ಬ ಚೆನ್ನಾಗಿ ಆಟ ಆಡಿದ್ರು ಕೂಡ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಫೈನಲ್ ಪಂದ್ಯಾವಳಿ ಅಂತ ಅನ್ನೋದಕ್ಕಿಂತ ಇಡೀ ಟೂರ್ನಿಯನ್ನು ಗಮನಿಸಿದಾಗ ಪ್ರತಿಯೊಬ್ಬರು ಕೂಡ ಒಬ್ಬರು ಲಯವನ್ನು ಕಳೆದುಕೊಂಡಾಗ ಮತ್ತೊಬ್ಬರು ಅತ್ಯುತ್ತಮವಾದಂಥ ಆಟವನ್ನು ಪ್ರದರ್ಶನ ಮಾಡೋ ಮೂಲಕ ಫೈನಲ್ ಹಂತಕ್ಕೆ ತಲುಪ್ತಾರೆ. ನೋಡಿ, ಒಂದು ರೆಕಾರ್ಡ್ ಬ್ರೇಕ್ ಮಾಡಿದೆ ಈ ಬಾರಿ. ಯಾವ ಪಂದ್ಯಾವಳಿಯನ್ನು ಕೂಡ ಸೋಲದೆ ಭಾರತ ಫೈನಲ್ಗೆ ತೆರಳಿತ್ತು. ಲೀಗ್ ಹಂತದಲ್ಲಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಜಯಭೇರಿಯನ್ನು ಬಾರಿಸ್ತಾ ಫೈನಲ್ಗೆ ಪ್ರವೇಶ ಮಾಡ್ತಾರೆ. ಇಡೀ ಭಾರತೀಯರು ಟಿ ವಿ ಮುಂದೆ ಕೂತು ಫೈನಲ್ ಪಂದ್ಯಾವಳಿ ನಡೆಯುವಾಗ ಕೈ ಮುಗಿದು ಬೇಡಿಕೊಳ್ತಾ ಇದ್ರು, ಈ ಬಾರಿ ಭಾರತಕ್ಕೆ ಕಪ್ ಸಲ್ಲಲಿ ಅಂತೇಳಿ. ನೋಡಿ, ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಕಡೆಯ ಮ್ಯಾಚನ್ನು ವರ್ಲ್ಡ್ ಕಪ್ ಆಡಿದಾಗ ಅವತ್ತು ಇಡೀ ತಂಡ ಸಚಿನ್ ತೆಂಡೂಲ್ಕರ್ ಅವ್ರಿಗೋಸ್ಕರ ಗೆಲ್ಲಲೇಬೇಕು ಅಂತೇಳಿ, ಆ ಮೂಲಕ ಕಪ್ಪನ್ನು ಗಿಫ್ಟಾಗಿ ಕೊಡಬೇಕು ಅಂತೇಳಿ ಆಟವನ್ನು ಆಡಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಆ ಒಂದು ಕಪ್ಪನ್ನು ಗಿಫ್ಟಾಗಿ ಮಾಡಿದ್ರು. ನೋಡಿಲಿ, ಚೀರಾಟ ಇದೆಲ್ಲವೂ ಕೂಡ ಕ್ರೀಡಾಭಿಮಾನಿಗಳಲ್ಲಿರುವಂಥ ಉತ್ಸಾಹ, ಕ್ರೀಡಾಭಿಮಾನಿಗಳಲ್ಲಿ ಇರುವಂತಹ ಒಂದು ಜೋಶ್. ನೋಡಿ, ಚಾಂಪಿಯನ್ಸ್ 2024 ತೆರೆದ ವಾಹನದಲ್ಲಿ ಆಟಗಾರರು, ಇಡೀ ತಂಡ, ಕೋಚ್ ಆಗಿರ್ಬೋದು, ಅವರಿಗೆ ಇರುವಂಥ ಫಿಟ್ನೆಸ್ ಕೋಚ್ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ ಅಲ್ಲಿ, ಪ್ರತಿಯೊಬ್ಬರು ಕೂಡ ಇದ್ದಾರೆ. ನೋಡಿ, ಚಹಲ್ ನೋಡಿ, ಯದುವೇಂದ್ರ ಚಹಲ್ ಭಾರತದ ಬಾವುಟವನ್ನು, ಧ್ವಜವನ್ನು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ಎಷ್ಟು ಖುಷಿಯಲ್ಲಿದ್ದಾರೆ ಅಂತೇಳಿ ಸೆಲ್ಫಿ ತಗೊಳ್ಳೋದು, ಫೋಟೋಗಳನ್ನು ತಗೊಳ್ಳೋದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಮುಂದೆ ನಿಂತು ಕೋಚ್, ನಾಯಕ ಬುಮ್ರಾ ಅವರು ನೋಡಿ ಅಲ್ಲಿ ಎಲ್ಲ ನಿಂತಿದ್ದಾರೆ. ಬುಮ್ರಾ ಅವರು ನಿಂತಿದ್ದಾರೆ, ಮುಂದಗಡೆ ರಾಹುಲ್ ದ್ರಾವಿಡ್ ಅವರು ನಿಂತಿದ್ದಾರೆ. ಪ್ರತಿಯೊಬ್ಬ ಆಟಗಾರರು ಕೂಡ ಖುಷಿಯಲ್ಲಿದ್ದಾರೆ. ಈ ಖುಷಿ ಕಾರಣ ಒಂದು ಅವರು ಪಟ್ಟಂಥ ಶ್ರಮಕ್ಕೆ ಸಿಗ್ತಾ ಇರುವಂಥ ಒಂದು ಗೌರವ, ಖುಷಿಗೆ ಸಿಗ್ತಾ ಇರುವಂಥ ಒಂದು ಗೌರವ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆಗಲೇ ಹೇಳ್ತಾ ಇದ್ದೆ, ಇದು ಕೇವಲ ಒಬ್ಬರು ಆಡಿದ ಆಟದಿಂದ ಗೆದ್ದಿರೋದಲ್ಲ, ತಂಡ ಅಂತೇಳಿ, ಟೀಮ್ ಅಂತೇಳಿ, ಆಸ್ ಅ ಟೀಮ್ ಅಂತೇಳಿ ಬಂದು
ಫೇಲ್ಯೂರ್ ಆದಾಗ ವಿರಾಟ್ ಕೊಹ್ಲಿ ಸಕ್ಸಸ್ ಆಗ್ತಾರೆ. ವಿರಾಟ್ ಕೊಹ್ಲಿ ಫೇಲ್ಯೂರ್ ಆದಾಗ ಹಾರ್ದಿಕ್ ಪಾಂಡ್ಯ ಸಕ್ಸಸ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯನೂ ಫೇಲ್ಯೂರ್ ಆದಾಗ ಆ ಕಡೆ ಸಿರಾಜ್ ಬೌಲಿಂಗಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿಸ್ತಾ ಇದ್ರು. ಮತ್ತೊಂದು ಕಡೆ ಕುಲ್ದೀಪ್ ಉತ್ತಮವಾದಂಥ ಲಯವನ್ನು ಕಂಡುಕೊಂಡು ಬಂದಿರೋ ಇಡೀ ಟೂರ್ನಿ ಉದ್ದಕ್ಕೂ ಕೂಡ ಕುಲ್ದೀಪ್. ನೋಡಿ, ಟೀಮ್ ಇಂಡಿಯಾ ಬರ್ತಿದೆ, ರಿಷಬ್ ಪಂತ್ ಕಪ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ದುಬೆ ಕೂಡ ಉತ್ತಮವಾದಂಥ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ನೋಡಿ, ಎಲ್ಲರನ್ನ ಮುಂದೆ ಬಿಟ್ಟು ನಾಯಕ ಹಿಂದೆ ನಿಂತಿದ್ದಾರೆ. ಅವನು ತೆರೆದ ವಾಹನದ ಮೇಲೆ ಫೋಟೋವನ್ನು ಹಾಕಿದ್ದಾರಲ್ಲ, ಆ ಚಾಂಪಿಯನ್ ಆದಾಗ ಕಪ್ ಹಿಡಿದುಕೊಂಡು ಬಾರ್ಬಡೋಸ್ ಕ್ರೀಡಾಂಗಣದಲ್ಲಿ ತೆಗೆಸಿಕೊಂಡಂತಹ ಒಂದು ಫೋಟೋ. ಆ ಫೋಟೋ ಆ ತೆರೆದ ವಾಹನದ ಮೇಲೆ ಹಾಕಲಾಗಿದೆ. ಬಾರ್ಬಡೋಸ್ ಪಿಚ್ ಅಷ್ಟು ಸುಲಭವಾಗಿರಲಿಲ್ಲ. ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು, ಅದನ್ನು ಅರಿತು ಸ್ಟಡಿ ಮಾಡಿ ಟೀಮ್ ಇಂಡಿಯಾ ಆಟಗಾರರು ಉತ್ತಮವಾದಂಥ ಆಟವನ್ನು ಆಡಿದರು. ನೋಡಿ, ಸೌತ್ ಆಫ್ರಿಕಾ ತಂಡ ಫೈನಲಲ್ಲಿ ಸೋಲುತ್ತೆ. ಜೋಕರ್ ಅನ್ನೋ ಪಟ್ಟಿ ಮತ್ತೊಮ್ಮೆ ಅವರಿಗೆ ಸಿಗುತ್ತೆ. ಯಾಕೆಂದರೆ ತುಂಬ ಬಾರಿ ಫೈನಲ್ ಬಂದು ಸೋತಿದ್ದಾರೆ. ತುಂಬ ಬಾರಿ ಸೌತ್ ಆಫ್ರಿಕಾದಲ್ಲಿ ಅವರ ಆಟಗಾರನ ಜೋಕರ್ ಅಂತಲೇ ಕರೀತಾರೆ. ಅವತ್ತು ಅವರ ಕಣ್ಣಂಚಲ್ಲಿ ತುಂಬಿಕೊಂಡಿದ್ದಂತಹ ಕಣ್ಣೀರು, ಒಂದು ಕಡೆ ನಮಗೆ ಖುಷಿ ಇತ್ತು, ನಮ್ಮ ತಂಡ ನಮಗೆ ಗೆಲ್ತಲ್ಲ ಕಪ್ ಅಂತ. ನೋಡಿ, ಒಂದು ಕಡೆ ಸ್ಟೇಡಿಯಂ ಒಳಗಡೆ ಗೇಟ್ ಒಳಗಡೆ ಪ್ರವೇಶ ಮಾಡಿರುವಂಥ ಟೀಮ್ ಇಂಡಿಯಾ